ನೋಡಿ ಆಯ್ತು, ಸಂತೋಷ. ತಪ್ಪೇನಾದರೂ ಇದ್ರೆ ಯಾವುದೇ ರೀತಿ ತನಿಖೆ ಬೇಕಾದರೂ ಮಾಡಿ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ. ಟಿ ರಾಮಸ್ವಾಮಿಯವರು ಅವರ ಪಾಪ ಬಹಳ ತತ್ವಾಧಾರಿತವಾದಂಥ ರೀತಿಯಲ್ಲಿ ಅವರದೇ ಆದಂಥ ನಡವಳಿಕೆಯಲ್ಲಿ ಬಂದಿರತಕ್ಕಂಥ ಬಹಳ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ. ಪಾಪ ಅವರ ಒತ್ತಡ ಏನಿದೆ, ಒತ್ತಾಯ ಏನಿದೆ, ರೇವಣ್ಣವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ, ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ದರೆ ನಾನು ಹೇಳೋದು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ. ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನೇ ಕೇಳಬೇಕು. ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ. ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಈ ರೀತಿಯ ಕಥೆಗಳನ್ನು ಊಟಾಕೊಂಡು ಈಗ ಯಾರನ್ನ ಪಾಪ ಅವ್ನು ಆಗಲೇ ಯಾಕೆ ಕೇಳಲಿಲ್ಲ, ಅವ್ನು ಯಾರೋ ಈಗ ಹೇಳ್ತಾನಲ್ಲ, ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ. ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವಾ? ಇಷ್ಟು ದಿವಸ ಯಾತಕ್ಕೆ ಸುಮ್ಮನಿದ್ದ? ಆಗಲೇ ಹೇಳ್ಬೇಕಾಗಿತ್ತಲ್ಲ. ಇಲ್ಲೇನೋ ಮಾಧ್ಯಮದ ಮುಂದೆ ಹೋಗ್ಲಿಕ್ಕೇನು ಯಾರು ತಡೆ ಹಿಡ್ತಿದ್ರು ಅವರಿಗೆ? ಆಗಲೇ ಹೇಳ್ಬೋದಾಗಿತ್ತಲ್ವಣ. ನೀವೇನು ಬರಬೇಡ ಅವನ್ನ ಅಂತ ಹೇಳಿದ್ರೆ, ನೀವೇನಾದ್ರು ಬಾಯ್ಕಟ್ ಮಾಡಿದ್ರ ಅವನಿಗೆ? ಹುಡುಗ ಯಾರ ಬಂದು ಹೇಳ್ತಾನಲ್ಲ, ಈಗ ಆಗಲೇ ಬಂದು ಹೇಳ್ಬೇಕಾಗಿತ್ತಲ್ವ ಜನಗಳ ಮುಂದೆ. ಈಗ ಯಾಕೆ ಬಂದು ಅದನ್ನು ಹೇಳ್ತಾವನೆ? ಇಷ್ಟು ದಿವಸ ಯಾಕೆ ಮೌನಕ್ಕೆ ಶರಣಾಗಿದ್ದ? ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು, ಪಾಪ ರಾಮಸ್ವಾಮಿಯವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದರೂ ಆದೇಶ ಮಾಡಿ. ನೋಡಿ ಆಯ್ತು, ಸಂತೋಷ. ತಪ್ಪೇನಾದರೂ ಇದ್ರೆ ಯಾವುದೇ ರೀತಿ ತನಿಖೆ ಬೇಕಾದರೂ ಮಾಡಿ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ. ಟಿ ರಾಮಸ್ವಾಮಿಯವರು ಅವರ ಪಾಪ ಬಹಳ ತತ್ವಾಧಾರಿತವಾದಂಥ ರೀತಿಯಲ್ಲಿ ಅವರದೇ ಆದಂಥ ನಡವಳಿಕೆಯಲ್ಲಿ ಬಂದಿರತಕ್ಕಂಥ ಬಹಳ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ. ಪಾಪ ಅವರ ಒತ್ತಡ ಏನಿದೆ, ಒತ್ತಾಯ ಏನಿದೆ, ರೇವಣ್ಣವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ, ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ದರೆ ನಾನು ಹೇಳೋದು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ. ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನೇ ಕೇಳಬೇಕು. ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ. ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಈ ರೀತಿಯ ಕಥೆಗಳನ್ನು ಊಟಾಕೊಂಡು ಈಗ ಯಾರನ್ನ ಪಾಪ ಅವ್ನು ಆಗಲೇ ಯಾಕೆ ಕೇಳಲಿಲ್ಲ, ಅವ್ನು ಯಾರೋ ಈಗ ಹೇಳ್ತಾನಲ್ಲ, ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ. ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವಾ? ಇಷ್ಟು ದಿವಸ ಯಾತಕ್ಕೆ ಸುಮ್ಮನಿದ್ದ? ಆಗಲೇ ಹೇಳ್ಬೇಕಾಗಿತ್ತಲ್ಲ. ಇಲ್ಲೇನೋ ಮಾಧ್ಯಮದ ಮುಂದೆ ಹೋಗ್ಲಿಕ್ಕೇನು ಯಾರು ತಡೆ ಹಿಡ್ತಿದ್ರು ಅವರಿಗೆ? ಆಗಲೇ ಹೇಳ್ಬೋದಾಗಿತ್ತಲ್ವಣ. ನೀವೇನು ಬರಬೇಡ ಅವನ್ನ ಅಂತ ಹೇಳಿದ್ರೆ, ನೀವೇನಾದ್ರು ಬಾಯ್ಕಟ್ ಮಾಡಿದ್ರ ಅವನಿಗೆ? ಹುಡುಗ ಯಾರ ಬಂದು ಹೇಳ್ತಾನಲ್ಲ, ಈಗ ಆಗಲೇ ಬಂದು ಹೇಳ್ಬೇಕಾಗಿತ್ತಲ್ವ ಜನಗಳ ಮುಂದೆ. ಈಗ ಯಾಕೆ ಬಂದು ಅದನ್ನು ಹೇಳ್ತಾವನೆ? ಇಷ್ಟು ದಿವಸ ಯಾಕೆ ಮೌನಕ್ಕೆ ಶರಣಾಗಿದ್ದ? ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು, ಪಾಪ ರಾಮಸ್ವಾಮಿಯವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದರೂ ಆದೇಶ ಮಾಡಿ.